ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಒನ್ಸ್ ಅಪಾನ್ ಎ ಟೈಮ್ ಗೇಬ್ರಿಯಲ್ ಒಕಾರರವರ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಈ ಸಾಲುಗಳ ಒಂದು ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ಸ್ ಅಪಾನ್ ಎ ಟೈಮ್ ಒಂದು ಕಥೆಯ ರೀತಿಯಲ್ಲಿ ಒಬ್ಬ ತಂದೆ ತನ್ನ ಮಗನಿಗೆ ಈ ಸಾಲುಗಳನ್ನು ಹೇಳ್ತಾ ಇದ್ದಾರೆ. ಒಬ್ಬ ಆಫ್ರಿಕನ್ ತಂದೆ, ಆಫ್ರಿಕನ್ಸ್ ತುಂಬ ಪ್ರೀತಿಯಿಂದ ಇದ್ದರು, ತುಂಬ ಕೋಆಪ್ರೇಷನ್ ಸಹಾಯದಿಂದ ಇದ್ದರು ಮತ್ತು ತುಂಬ ಹಾನೆಸ್ಟಿ ನಿಷ್ಠತೆಯಿಂದ ಇದ್ದರು. ಆದರೆ ಆ ಯುರೋಪಿಯನ್ ಕಲ್ಚರ್ ಬಂದ ನಂತರ ಆ ಆಫ್ರಿಕನ್ಸ್ನಲ್ಲಿ ಇವೆಲ್ಲವೂ ಸಹ ಕಳೆದೋಯ್ತು. ಅವರ ಒಂದು ಡಿಗ್ನಿಟಿ, ಒಂದು ಪ್ರೈಡ್ ಅಂತಕ್ಕಂಥದ್ದು ಆಫ್ರಿಕನ್ಸ್ ಕಳ್ಕೊಂಡ್ರು ಅಂತ ಒಬ್ಬ ತಂದೆ ತನ್ನ ಮಗನಿಗೆ ಈ ಸಾಲುಗಳನ್ನು ಹೇಳ್ತಾ ಇದ್ದಾರೆ. ಬನ್ನಿ ಗೇಬ್ರಿಯಲ್ ಒಕಾರರವರು ಯಾವ ರೀತಿ ಈ ಪದ್ಯದ ಸಾಲುಗಳಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, Once upon a time, son, they used to laugh with their hearts and laugh with their eyes, but now they only laugh with their teeth, while their eyes, black cold eyes, search behind my shadow. ನೋಡಿ, ಇಲ್ಲಿ ಒಬ್ಬ ತಂದೆ ತನ್ನ ಮಗನಿಗೆ ಹೇಳ್ತಾ ಇದ್ದಾರೆ ಮೊದಲನೇ ಸಾಲಲ್ಲಿ, ಒನ್ಸ್ ಅಪಾನ್ ಎ ಟೈಮ್ ಸನ್, ಮಗನೇ ಒಂದಾನೊಂದು ಕಾಲದಲ್ಲಿ, ಅಂದರೆ ತಂದೆ ತನ್ನ ಮಗನಿಗೆ ಒಂದಾನೊಂದು ಕಾಲದಲ್ಲಿದ್ದಂಥ ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆಯ ಕುರಿತು ಇಲ್ಲಿ ಪರಿಚಯಿಸಲು ಹೊರಟಿದ್ದಾರೆ. ದೇ ಯೂಸ್ ಟು ಲಾಫ್ ವಿತ್ ದೇರ್ ಹಾರ್ಟ್ಸ್, ಅವರು ತಮ್ಮ ಹೃದಯದ ಮೂಲಕ ನಗ್ತಾ ಇದ್ದರು. ಆ ನಗು ಅಂತಕ್ಕಂಥದ್ದು ಕೇವಲ ಒಂದು ಕ್ರಿಯೆ ಆಗಿರಲಿಲ್ಲ, ಅದು ಹೃದಯದ ಒಂದು ನಿಜವಾದ ಸಂತೋಷದ ಅದು ಅಭಿವ್ಯಕ್ತಿಯಾಗಿತ್ತು. ಅವರು ಮನಸ್ಸಿನಿಂದ ಪ್ರಾಮಾಣಿಕತೆಯಿಂದ ನಗ್ತಾ ಇದ್ದರು. ಆ್ಯಂಡ್ ಲಾಫ್ ವಿತ್ ದೇರ್ ಐಸ್, ಅವರು ಕಣ್ಣಿನ ಮೂಲಕ ನಗ್ತಾ ಇದ್ದರು. ಕಣ್ಣುಗಳೆಂದರೆ ಒಂದು ಆತ್ಮದ ಕಿಟಕಿ ಇದ್ದಂತೆ. ಕಣ್ಣುಗಳಲ್ಲಿ ನಗು ಎಂದರೆ ಅದು ಸಂಪೂರ್ಣವಾಗಿ ವ್ಯಕ್ತಿತ್ವವೇ ನಗುವಿನಲ್ಲಿ ಪಾಲ್ಗೊಳ್ತಾ ಇತ್ತು. ಪ್ರೀತಿ, ಕಾಳಜಿ, ಸೌಹಾರ್ದತೆ ಎಲ್ಲವೂ ಆ ನಗುವಿನಲ್ಲಿರ್ತಾ ಇತ್ತು. ಬಟ್ ನೌ ದೇ ಓನ್ಲಿ ಲಾಫ್ ವಿತ್ ದೇರ್ ಟೀತ್, ಆದರೆ ಈಗ ಅದು ಕೇವಲ ಹಲ್ಲಿನ ಮೂಲಕ ನಗ್ತಾ ಇದ್ದಾರೆ. ಅಲ್ಲಿ ಕೇವಲ ಇದೊಂದು ಫಿಸಿಕಲ್ ಲಾಫ್ ಅಷ್ಟೇ, ಯಾವುದೇ ರೀತಿ ಎಮೋಷನ್ಸ್ ಅದರಲ್ಲಿ ಇಲ್ಲ. ಇದು ಕೇವಲ ಒಂದು ಬಾಹ್ಯ ನಗು ಆಗಿದೆ. ಇತರರನ್ನು ಮೆಚ್ಚಿಸಲು ಮಾತ್ರ ಈ ಹಲ್ಲಿನಲ್ಲಿ ನಗ್ತಾರೆ. ವೈಲ್ ದೇರ್ ಐಸ್ ಬ್ಲ್ಯಾಕ್ ಕೋಲ್ಡ್ ಐಸ್, ನೋಡಿ ಅವರ ಒಂದು ಕಣ್ಣುಗಳಲ್ಲಿ ಒಂದು ರೀತಿಯ ತಣ್ಣನೆ ಭಾವನೆ ಇದೆ. ಅಂದರೆ ಆ ಒಂದು ಭಾವನೆಗಳ ಕೊರತೆ ಇದೆ. ಜನರು ಒಬ್ಬರನ್ನೊಬ್ಬರು ಸರಿಯಾಗಿ ನೋಡ್ಕೋತಾ ಇಲ್ಲ, ಒಂದು ಅನುಮಾನದಿಂದ ನೋಡ್ತಾ ಬರೀ ಹಲ್ಲಿನಲ್ಲಿ ನಗ್ತಾರೆ. ಸರ್ಚ್ ಬಿಹೈಂಡ್ ಮೈ ಶಾಡೋಸ್, ನಾನು ಆ ಒಂದು ಕೇವಲ ನೆರಳಲ್ಲ, ಅದು ಒಂದು ವ್ಯಕ್ತಿಯ ಅಂತರಂಗ. ಆದ್ದರಿಂದ ಇಲ್ಲಿ ಜನರು ಮೇಲ್ನೋಟಕ್ಕೆ ಒಂದು ಪ್ರೀತಿಯಿಂದ ವರ್ತಿಸಿದರೂ ಅವರಲ್ಲಿ ನಂಬಿಕೆಯ ಕೊರತೆ ಇದೆ. ಅವರು ಯಾವಾಗಲೂ ಇತರ ಒಂದು ಉದ್ದೇಶಗಳನ್ನು ಪತ್ತೆ ಹಚ್ಚಲು ಪ್ರಯತ್ನ ಮಾಡ್ತಾ ಇರ್ತಾರೆ. ಅಲ್ಲಿ ನಿಜವಾಗಿ ಯಾರೂ ಈಗ ಪಾಲ್ಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ, ದೇರ್ ವಾಸ್ ಅ ಟೈಮ್ ಇನ್ ಡೀಡ್ ದೇ ಯೂಸ್ಡ್ ಟು ಶೇಕ್ ಹ್ಯಾಂಡ್ಸ್ ವಿತ್ ದೇರ್ ಹಾರ್ಟ್ಸ್, ಅದೊಂದು ಕಾಲ ಇತ್ತು. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಕಳೆದು ಹೋದ ಕಾಲ ಮತ್ತು ಆ ಮೌಲ್ಯಗಳ ಬಗ್ಗೆ. ಅದೊಂದು ನಿಜವಾದ ಕಾಲ ಇತ್ತು. ಆ ಕಾಲದಲ್ಲಿ ಹ್ಯಾಂಡ್ ಶೇಕ್ಸ್ ಅಂತಕ್ಕಂಥದ್ದು ಸಹ ದೇ ಡೂ ಇಟ್ ವಿತ್ ದೇರ್ ಹಾರ್ಟ್, ಅವರ ಒಂದು ಹೃದಯದ ಮೂಲಕ ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವ ಅನ್ನೋದಿತ್ತು. ಆ ವ್ಯಕ್ತಿಗಳು ಹೃದಯಪೂರ್ವಕವಾದ ಆಸ್ತಲಗ ಅಂದರೆ ಒಂದು ಹ್ಯಾಂಡ್ ಶೇಕ್ ಮಾಡ್ತಾಯಿದ್ರು. ಬಟ್ ದಟ್ ಇಸ್ ಗಾನ್ ಸನ್, ಇಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ತಂದೆ ಮಗನಿಗೆ ಹೇಳ್ತಾ ಇದ್ದಾರೆ, ಮಗ ಆ ರೀತಿಯ ಒಂದು ಹ್ಯಾಂಡ್ ಶೇಕ್ ಕಾಲ ಹೊರಟೋಯ್ತು. ನೌ ದೇ ಶೇಕ್ ಹ್ಯಾಂಡ್ಸ್ ವಿತ್ ಹಾರ್ಟ್, ನೌ ದೇ ಶೇಕ್ ಹ್ಯಾಂಡ್ಸ್ ವಿತೌಟ್ ಆರ್ಟ್ಸ್, ಈಗ ಅವರು ಹ್ಯಾಂಡ್ ಶೇಕ್ ಮಾಡ್ತಕ್ಕಂಥದ್ದು ಆ ಒಂದು ಹೃದಯದಿಂದ ತುಂಬಿಲ್ಲ, ಆತ್ಮೀಯತೆ ಅನ್ನೋದಿಲ್ಲ, ಬಾಂಧವ್ಯ ಅನ್ನೋದಿಲ್ಲ. ಅವರು ಕೇವಲ ಒಂದು ಫಾರ್ಮಾಲಿಟೀಸಿಗಾಗಿ ಏನೋ ಹ್ಯಾಂಡ್ ಶೇಕ್ ಮಾಡಿಬಿಡ್ತಾರೆ. ಆ ಸಂಬಂಧಿಗಳಲ್ಲಿ ಅರ್ಥ ಅಂತಕ್ಕಂಥದ್ದು ಅಲ್ಲಿ ಇಲ್ಲ. ವೈಲ್ ದೇರ್ ಲೆಫ್ಟ್ ಹ್ಯಾಂಡ್ ಸರ್ಚ್ ಮೈ ಪಾಕೆಟ್ಸ್, ಅವರು ರೈಟ್ ಹ್ಯಾಂಡಲ್ಲಿ ನಮಗೆ ಒಂದು ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ. ಲೆಫ್ಟ್ ಹ್ಯಾಂಡಿಂದ ಅವರು ನಮ್ಮ ಪಾಕೆಟ್ಸನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಮೈ ಎಂಟಿ ಪಾಕೆಟ್ಸ್, ಅಂದರೆ ಇಲ್ಲಿ ಆ ಎಡಗೈ ಅಂತಕ್ಕಂಥದ್ದು ಒಂದು ಮೋಸದ ಸಂಕೇತ ಆಗ್ತಾ ಇದೆ. ಹ್ಯಾಂಡ್ ಶೇಕನ್ನು ಮಾಡ್ತಾ ಸ್ನೇಹಿತರಾಗಿ ಕಾಣ್ತಾ ಇದ್ದರೂ ಕೂಡ ಅವರು ಎಡಗೈಯಿಂದ ನಮ್ಮನ್ನು ಹುಡುಕ್ತಾ ಇದ್ದಾರೆ. ಅಂದರೆ ಸ್ವಾರ್ಥ ಸಾಧನೆಗಾಗಿ ಆ ಹ್ಯಾಂಡ್ ಶೇಕನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಈ ಒಂದು ಸೆಕೆಂಡ್ ಸ್ಟ್ಯಾನ್ಸಲ್ಲಿ ಹೇಳ್ತಾರೆ. ಇನ್ನು ಥರ್ಡ್ ಸ್ಟ್ಯಾನ್ಸಸ್ ಸಾಲುಗಳಿಗೆ ಬಂದಾಗ, ಫೀಲ್ ಅಟ್ ಹೋಮ್ ಅಗೈನ್ ದೇ ಸೇ ಆ್ಯಂಡ್ ವೆನ್ ಐ ಕಮ್ ಅಗೈನ್ ಆ್ಯಂಡ್ ಫೀಲ್ ಅಟ್ ಹೋಮ್ ಒನ್ಸ್ ಟ್ವೈಸ್ ದೇರ್ ವಿಲ್ ಬಿ ನೋ ಥ್ರೈಸ್, ಫಾರ್ ದೆನ್ ಐ
ಫೈಂಡ್ ಡೋರ್ಸ್ ಶಟ್ ಆನ್ ಮೀ. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ಫೀಲ್ ಅಟ್ ಹೋಮ್. ಇಲ್ಲಿ ಮನೆಯಲ್ಲಿದ್ದೀರಿ ಅಂತ ಭಾವಿಸ್ತಾ ಇದ್ದೀರಿ. ಕಮ್ ಅಗೇನ್, ಮನೆಗೆ ಬಂದಿದ್ದೀರಾ, ಮತ್ತೊಂದು ಬಾರಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ ಸೌಜನ್ಯದ ಮಾತುಗಳು, ಅವುಗಳಲ್ಲಿ ನಿಜವಾದಂಥ ಒಂದು ಆತಿಥ್ಯದ ಭಾವನೆ ಇಲ್ಲ. ಜನರು ಕೇವಲ ಒಂದು ಔಪಚಾರಿಕವಾಗಿ ಮಾತಾಡ್ತಾ ಇದ್ದಾರೆ, ಇದರಲ್ಲಿ ಆತ್ಮೀಯತೆ ಅನ್ನೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ ದೇ ಸೇ ವೆನ್ ಐ ಕಮ್. ದೇ ಸೇ ಆ್ಯಂಡ್ ವೆನ್ ಐ ಕಮ್ ಅಗೇನ್ ಆ್ಯಂಡ್ ಫೀಲ್. ನಾನು ಮತ್ತೆ ಹೋದಾಗ ಮತ್ತೆ ಅದೇ ಫೀಲಿಂಗ್ ಬರುತ್ತೆ. ಅದು ಅಟ್ ಹೋಮ್ ಒನ್ಸ್ ಟ್ವೈಸ್, ಅದು ಆ ಮನೆಗೆ ಒಂದು ಸಾರಿ ಎರಡು ಸಾರಿ ಹೋದಾಗ ಓಕೆ, ಬಟ್ ದೇರ್ ವಿಲ್ ಬಿ ನೋ ಥ್ರೈಸ್, ಮೂರನೇ ಬಾರಿ ಇಲ್ಲ. ಅಂದರೆ ತಂದೆ ಹೇಳ್ತಾ ಇದ್ದಾರೆ ಮೂರನೇ ಬಾರಿ ಆ ರೀತಿ ಮನೆಗೆ ಹೋದಾಗ ಆ ಸಂಬಂಧಗಳಲ್ಲಿ ಒಂದು ಕೃತಕತೆ ಅನ್ನೋದು ಗೊತ್ತಾಗುತ್ತೆ, ಆ ಮೋಸ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಫಾರ್ ದೆನ್ ಐ ಫೈಂಡ್ ಡೋರ್ಸ್ ಶಟ್ ಆನ್ ಮೀ. ತಂದೆ ಹೇಳ್ತಾ ಇದ್ದಾರೆ ನಾನು ಆ ಮೂರನೇ ಸಾರಿ ಹೋದಾಗ ನನಗೆ ಆ ಬಾಗಿಲುಗಳನ್ನು ಮುಚ್ಚಿತ್ತು, ಅದು ಆ ಜನರ ಒಂದು ತಿರಸ್ಕಾರ ಅನ್ನೋದು ನನಗೆ ಗೊತ್ತಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಸಾಲುಗಳಲ್ಲಿ ಸೊ ಐ ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್ ಸನ್, ಐ ಹ್ಯಾವ್ ಲರ್ನ್ಡ್ ಟು ವಿಯರ್ ಮೆನಿ ಫೇಸಸ್ ಲೈಕ್ ಡ್ರೆಸ್ಸಸ್, ಹೋಮ್ ಫೇಸ್, ಆಫೀಸ್ ಫೇಸ್, ಸ್ಟ್ರೀಟ್ ಫೇಸ್, ಹಾಸ್ಟ್ ಫೇಸ್, ದೆನ್ ಕಾಕ್ಟೈಲ್ ಫೇಸ್ ವಿತ್ ಆಲ್ ದೇರ್ ಕನ್ಫರ್ಮಿಂಗ್ ಸ್ಮೈಲ್ಸ್, ಐ ಫಿಕ್ಸ್ಡ್ ಪೋರ್ಟ್ರೈಟ್ ಸ್ಮೈಲ್. ನೋಡಿ, ಅಲ್ಲಿ ತಂದೆ ಹೇಳ್ತಾ ಇದ್ದಾರೆ ಮಗನಿಗೆ, ಆದ್ದರಿಂದ ನಾನು ಒಂದು ವಿಷಯಗಳನ್ನು ಕಲ್ತ್ಕೊಬಿಟ್ಟೆ, ಆ ಅನುಭವಗಳ ಮೂಲಕ ನಾನು ಒಂದು ಜ್ಞಾನವನ್ನು ಪಡ್ಕೊಂಡೆ. ಅದೇನಪ್ಪ ಅಂದರೆ ಐ ಹ್ಯಾವ್ ಲರ್ನ್ ಟು ವಿಯರ್ ಮೆನಿ ಫೇಸಸ್. ನಾನು ಮುಖಗಳನ್ನು ಬದಲಾಯಿಸೋದನ್ನು ಕಲ್ತ್ಕೊಂಡೆ, ನಾನು ಮುಖವಾಡಗಳನ್ನು ಧರಿಸೋದು ಕಲ್ತ್ಕೊಂಡೆ. ಲೈಕ್ ಡ್ರೆಸ್ಸಸ್, ಒಂದು ರೀತಿ ಬಟ್ಟೆಗಳನ್ನು ಹಾಕುವ ಹಾಗೆ. ಅಂದರೆ ಹೋಮ್ ಫೇಸ್, ಮನೆಯಲ್ಲಿದ್ದಾಗ ಒಂದು ಮುಖ. ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಮನೆಯಲ್ಲಿರಬೇಕಾದ್ರೇ ಒಂದು ಹೋಮ್ ಫೇಸ್ ಮುಖ, ಅದಾದ ಮೇಲೆ ಆಫೀಸ್ಗೆ ಹೋದಾಗ ಆಫೀಸ್ ಫೇಸ್, ನಂತರ ಸ್ಟ್ರೀಟಲ್ಲಿರಬೇಕಾದ್ರೆ ಸ್ಟ್ರೀಟ್ ಫೇಸ್, ದೆನ್ ಹಾಸ್ಟ್ ಫೇಸ್, ಹಾಗೆ ಕಾಕ್ಟೈಲ್ ಫೇಸ್. ನನಗೆ ತೋರಿಕೆ ನಗು, ನಿಜವಾದ ಸಂತೋಷ ಇಲ್ಲ, ಅವ್ರಿಗೆ ಬೇಕಾದ ಹಾಗೆ ನನ್ನ ಮುಖವನ್ನು ಬದಲಾಯಿಸ್ಕೊಳ್ಳೋದು ನಾನು ಪ್ರಾರಂಭಿಸಿದೆ ಅಂತ ಹೇಳ್ತಾರೆ. ವಿತ್ ಆಲ್ ದೇರ್ ಕನ್ಫರ್ಮಿಂಗ್ ಸ್ಮೈಲ್ಸ್, ಆ ಮುಖವನ್ನು ತೋರಿಸ್ತಾ ಅವರ ಸ್ಮೈಲನ್ನು ನಾನು ಅರ್ಥಕೊಂಡೆ. ಲೈಕ್ ಎ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್, ನಾನು ಒಂದು ಪಿಕ್ಚರ್ಸಲ್ಲಿ ಇರುವ ಹಾಗೆ ನಗುವಿನಂತೆ ನಾನು ಕೃತಕವಾದಂತಹ ನಗೋದನ್ನು ನಾನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಮುಂದಿನ ಸಾಲುಗಳಲ್ಲಿ ಆ್ಯಂಡ್ ಐ ಹ್ಯಾವ್ ಲರ್ನ್ಡ್ ಟು ಲಾಫ್ ವಿತ್ ಓನ್ಲಿ ಮೈ ಟೀತ್ ಆ್ಯಂಡ್ ಶೇಕ್ ಹ್ಯಾಂಡ್ಸ್ ವಿಥೌಟ್ ಮೈ ಹಾರ್ಟ್. ಐ ಆಲ್ಸೋ ಲರ್ನ್ ಟು ಸೇ ಗುಡ್ ಬಾಯ್ ವೆನ್ ಐ ಮೀನ್ ಗುಡ್ riddance, to say glad to meet you without being glad, and to say it's been nice talking to you after being bored. ಇಲ್ಲಿ ಕವಿ ತಾನು ಏನು ಕಲಿತೆ ಅಂದರೆ ತಂದೆ ತಾನು ಏನೇನು ಕಲ್ತ್ಕೊಂಡೆ ಅಂತ ಮಗನಿಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಹ್ಯಾವ್ ಲರ್ನ್ ಟು, ನಾನೂ ಒಂದನ್ನು ಕಲ್ತ್ಕೊಂಡ್ಬಿಟ್ಟೆ. ಏನಪ್ಪ? ಟು ಲಾಫ್ ವಿತ್ ಓನ್ಲಿ ಟೀತ್, ಕೇವಲ ಹಲ್ಲಿನಿಂದ ನಗ್ತಕ್ಕಂಥದ್ದು, ಅಂದರೆ ಇಲ್ಲಿ ದುಃಖ ಇದ್ರೂ ನಗ್ತಕ್ಕಂಥದ್ದು, ಮತ್ತು ಹೃದಯದಿಂದ ಬಿಟ್ಟು ಕೇವಲ ಜನರಿಗೋಸ್ಕರ ನಗ್ತಕ್ಕಂಥದ್ದು. ದೆನ್ ಹ್ಯಾಂಡ್ ಶೇಕ್, ಆಯಿತಾ, ಅಲ್ಲಿ ಹೇಳ್ತಾ ಇದ್ದಾರೆ ದೆನ್ ಹ್ಯಾಂಡ್ ಶೇಕ್ ವಿಥೌಟ್ ಮೈ ಹಾರ್ಟ್. ಇಲ್ಲಿ ನನ್ನ ಒಂದು ವಿತೌಟ್ ಹಾರ್ಟ್ ನಾನು ಹ್ಯಾಂಡ್ ಶೇಕ್ ಮಾಡೋದನ್ನ ಕಲ್ತ್ಕೊಂಡೆ, ಕೇವಲ ಔಪಚಾರಿಕವಾಗಿ ಹ್ಯಾಂಡ್ ಶೇಕ್ ಮಾಡಿದೆ. ಐ ಆಲ್ಸೋ ಲರ್ನ್ ಟು ಸೇ ಗುಡ್ ಬಾಯ್, ನಾನು ಗುಡ್ ಬಾಯ್ ಹೇಳೋದನ್ನು ಕಲ್ತ್ಕೊಂಡೆ. ವೆನ್ ಐ ಮೀನ್ ಗುಡ್ ರಿಡೆನ್ಸ್, ಅಂದರೆ ಅಲ್ಲಿ ನಾನು ಸಂಬಂಧಗಳಲ್ಲಿ ಒಂದು ಕಪಟತನವನ್ನು ತೋರಿಸ್ತಾ ಇದೆ ಇದು ನನಗೆ. ಅಲ್ಲಿ ಗುಡ್ ರಿಡೆನ್ಸ್ ಇದ್ದರೂ ಸಹ ನಾನು ಏನು ಮಾಡಿದೆ, ಗುಡ್ ಬಾಯ್ ಹೇಳೋದನ್ನ ಕಲ್ತ್ಕೊಂಡೆ. ಟು ಸೇ ಗ್ಲ್ಯಾಡ್ ಟು ಮೀಟ್ ಯು, ಅಲ್ಲಿ ನನಗೆ ಇಷ್ಟ ಇಲ್ಲದೆ ಇದ್ದರೂ ಅವ್ರನ್ನ ಭೇಟಿ ಮಾಡಿದ್ರೂ ಕೂಡ ನಾನು ಗ್ಲ್ಯಾಡ್ ಟು ಮೀಟ್ ಯು ಅಂತ ಹೇಳೋದನ್ನ ಕಲ್ತ್ಕೊಂಡೆ. ಅಂದರೆ ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬ ಸಂತೋಷ ಆಯಿತು ಅನ್ನೋದನ್ನು ನಾನು ಕಲ್ತ್ಕೊಂಡೆ. ಅಂದರೆ ಇಲ್ಲಿ ಕೃತಕವಾಗಿ ಅದನ್ನ ಹೇಳೋದನ್ನ ನಾನು ಕಲ್ತ್ಕೊಂಡೆ. ವಿತೌಟ್ ಬೀಯಿಂಗ್ ಗ್ಲ್ಯಾಡ್, ಅಲ್ಲಿ ನನಗೆ ಒಂದು ಸಂತೋಷ ಇಲ್ಲದೆ ಇದ್ದರೂ ಕೂಡ ನಾನು ಸಂತೋಷವಾಗಿದ್ದೀನಿ ಅಂತ ತೋರಿಸೋದನ್ನ ನಾನು ಪ್ರಾರಂಭ ಮಾಡಿದೆ. ಆ್ಯಂಡ್ ಟು ಸೇ ಇಟ್ಸ್ ಬೀನ್ ನೈಸ್ ಟಾಕಿಂಗ್ ಟು ಯು ಆಫ್ಟರ್ ಬೀಯಿಂಗ್ ಬೋರ್ಡ್, ಅವ್ರ ಜೊತೆ ಮಾತಾಡ್ತಾ ತುಂಬ ಬೋರ್ ಆಗಿದ್ದರೂ ಸಹ ನಾನೇನು ಮಾಡಿದೆ, ಅವರಿಗೆ ನೈಸ್ ಟು ಟಾಕಿಂಗ್ ಟು ಯು, ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಖುಷಿಯಾಯಿತು ಅಂತ ಹೇಳೋದನ್ನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಇನ್ನು ಈ ಒಂದು ಸ್ಟ್ಯಾನ್ಸಾಗೆ ಬಂದಾಗ ಬಟ್ ಬಿಲೀವ್ ಮೀ ಸನ್, ಆದರೆ ಮಗ ಇಲ್ಲೊಂದು ಸತ್ಯವನ್ನು ಹೇಳ್ತೀನಿ ಕೇಳು ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಬಿ
I want to be what I used to be when I was like you. I want to unlearn all these muting things. Most of all, I want to relearn how to laugh, for my laugh in the mirror shows only my teeth like a snake's bare fangs. ನೋಡಿ, ಇಲ್ಲಿ ತನ್ನ ಮಗನಿಗೆ ಮತ್ತೆ ಹೇಳ್ತಾ ಇದ್ದಾರೆ ಕವಿ. ಈ ಮಗನಿಗೆ ಈ ಒಂದು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಈ ಕಪಟ ಜಗತ್ತಿನಲ್ಲಿ ಸಿಲುಕಬಾರದೆಂದು ಬಯಸ್ತಾ ಇದ್ದಾರೆ. ಐ ವಾಂಟ್ ಟು ಬಿ ವಾಟ್ ಐ ಯೂಸ್ಡ್ ಟು ಬಿ. ಅಂದರೆ ತಂದೆ ತನ್ನ ಮೊದಲಿನ ಮುಗ್ಧತೆ ಮತ್ತು ಪ್ರಾಮಾಣಿಕತೆ ಮರಲು ಹಂಬಲಿಸ್ತಾ ಇದ್ದಾರೆ. ನಾನು ಹಿಂದೆ ಹೋಗಬೇಕು, ನಾನು ನಿಜವಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ವೆನ್ ಐ ವಾಸ್ ಲೈಕ್ ಯು ಐ ವಾಂಟ್. ನಾನು ನಿನ್ನಂಥ ಒಂದು ಹುಡುಗನಾಗಿದ್ದಾಗ ಆ ಒಂದು ಮಗುವಿನಲ್ಲಿದ್ದಂಥ ಮುಗ್ಧತೆ ಮತ್ತು ಸತ್ಯವನ್ನು ಮರಳಿ ಪಡಿಬೇಕು. ನಿನ್ನಂಥ ಹುಡುಗನಾಗಿದ್ದಾಗ ನಾನು ಹೇಗಿದ್ದು ಅದನ್ನು ನಾನು ಹಾಗೆ ಆಗಬೇಕು. ಟು ಅನ್ಲರ್ನ್ ಆಲ್ ದೀಸ್ ಮ್ಯೂಟಿಂಗ್ ಥಿಂಗ್ಸ್. ಈ ಸಮಾಜ ಕಲಿಸಿರ್ತಕ್ಕಂಥ ಈ ಎಲ್ಲ ಸುಳ್ಳುಗಳನ್ನು, ಈ ಮೋಸಗಳನ್ನು ನಾನು ಮರಿಬೇಕು. ಅನ್ಲರ್ನ್, ನಾನು ಕಲಿದೆ ಬಿಡಬೇಕವು. ಮೋಸ್ಟ್ ಆಫ್ ಆಲ್ ಐ ವಾಂಟ್ ಟು ರೀಲರ್ನ್. ಇಲ್ಲಿ ನಾನು ಕೆಲವನ್ನು ಹೊಸದಾಗಿ ಕಲಿಬೇಕಾಗಿದೆ. ವಿಶೇಷವಾಗಿ ಕಳೆದು ಹೋಗದಂತಹ ಪ್ರಾಮಾಣಿಕತೆ ಮತ್ತು ನಿಜವಾದ ನಗುವನ್ನು ಕಲಿಯುವ ಒಂದು ಬಯಕೆಯನ್ನು ಹೇಳ್ತಾ ಇದ್ದಾರೆ. ಹೌ ಟು ಲಾಫ್ ಫಾರ್ ಮೈ ಲಾಫ್ ಇನ್ ದ ಮಿರರ್. ತಂದೆ ತನ್ನ ಮಗುವಿಗೆ ಹೇಳ್ತಾ ಇದ್ದಾರೆ, ಆ ನಗುವನ್ನು ಕನ್ನಡಿಯೊಳಗೆ ನೋಡಿದಾಗ ಅದು ಹೇಗಿರುತ್ತೋ ಹಾಗೆ ನಾನು ನಗಬೇಕಾಗಿದೆ. ಇಲ್ಲಿ ಕೃತಕತೆ, ನೋವು ಅಂತಕ್ಕಂಥದ್ದು ಅಲ್ಲಿ ಆ ಕನ್ನಡಿಯಲ್ಲಿ ಕಾಣಸಿಗುತ್ತೆ. ಶೋ ಓನ್ಲಿ ಮೈ ಟೀತ್ ಲೈಕ್ ಎ ಸ್ನೇಕ್ಸ್ ಬೇರ್ ಫ್ಯಾಂಗ್. ಇದು ತಂದೆಯ ಒಂದು ನಗುವಿನಲ್ಲಿರುವ ವಿಷಯವನ್ನು ತೋರಿಸ್ತಾ ಇದೆ. ಅವನ ನಗು ನಿಜವಾದದ್ದಲ್ಲ, ಅದು ಹಾವಿನ ಹಲ್ಲುಗಳಂತೆ ಅಪಾಯಕಾರಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ, ನಾನು ಆ ಸಮಾಜದಲ್ಲಿ ಇರುವವರಂತೆ ನಾನು ಕೂಡ ಬಹಳಷ್ಟನ್ನು ಕಲ್ತುಬಿಟ್ಟೆ. ಅಂದರೆ ವಿತೌಟ್ ಹಾರ್ಟ್ ಹ್ಯಾಂಡ್ ಶೇಕ್ ಮಾಡೋದು, ಒಂದು ಕೃತಕವಾಗಿ ನಗೋದನ್ನ ಎಲ್ಲವನ್ನು ಕಲ್ತುಬಿಟ್ಟಿದ್ದೀನಿ. ಆದರೆ ನಾನು ನಿನ್ನಂಥ ಮಗು ಆಗಬೇಕು, ಅವುಗಳನ್ನೆಲ್ಲ ಬಿಡಬೇಕು. ಆದ್ದರಿಂದ ತನ್ನ ಮಗನನ್ನು ಕೇಳ್ತಾ ಇದ್ದಾರೆ ಕೊನೆ ಸ್ಟ್ಯಾನ್ಸದಲ್ಲಿ. ಸೊ ಶೋ ಮಿ ಸನ್ ಹೌ ಟು ಲಾಫ್, ಶೋ ಮಿ ಹೌ ಐ ಯೂಸ್ಡ್ ಟು ಲಾಫ್ ಆ್ಯಂಡ್ ಸ್ಮೈಲ್ ಒನ್ಸ್ ಅಪಾನ್ ಎ ಟೈಮ್ ವೆನ್ ಐ ವಾಸ್ ಲೈಕ್ ಯು. ಆದ್ದರಿಂದ ಮಗನಿಗೆ ಹೇಳ್ತಾ ಇದ್ದಾರೆ, ಈಗ ಮಗ ತುಂಬ ಮುಗ್ಧನಾಗಿದ್ದಾನೆ, ಆತನಿಗೆ ಈ ರೀತಿ ಕಪಟವಾಗಿ ನಗುತ್ತಕ್ಕಂಥದ್ದು, ಏನು ಒಂದು ಆರ್ಟಿಫಿಷಿಯಲ್ ಆಗಿ ಹ್ಯಾಂಡ್ ಶೇಕ್ ಮಾಡ್ತಕ್ಕಂಥದ್ದು ಇದೆಲ್ಲ ಗೊತ್ತಿಲ್ಲ. ಆದ್ದರಿಂದ ಮಗನನ್ನು ಕೇಳ್ತಾ ಇದ್ದಾರೆ, ಮಗನನ್ನು ದಯವಿಟ್ಟು ನನಗೆ ತೋರಿಸು. ತಂದೆ ಮಗನಲ್ಲಿ ಇರ್ತಕ್ಕಂಥ ಮುಗ್ಧತೆ ಮತ್ತು ಪ್ರಾಮಾಣಿಕತೆಯನ್ನು ಮತ್ತೆ ನನಗೆ ಕಲಿಸ್ಕೊಡು ಅಂತ ಬೇಡ್ಕೊಳ್ತಾ ಇದ್ದಾನೆ. ಹೌ ಟು ಲಾಫ್, ಶೋ ಮಿ ಹೌ ಐ ಯೂಸ್ ಟು ಲಾಫ್ ಆ್ಯಂಡ್ ಸ್ಮೈಲ್. ತಂದೆ ಆ ಮಗುವನ್ನು ಕೇಳ್ತಾ ಇದ್ದಾನೆ, ನನಗೆ ನಗುವನ್ನು ಕಲಿಸ್ಕೊಡು. ನಾನು ಯಾವ ರೀತಿ ನಗ್ತಾ ಇದ್ದೆ, ಐ ಯೂಸ್ ಟು ಲಾಫ್ ಆ್ಯಂಡ್ ಸ್ಮೈಲ್. ನಿನ್ನಂಥ ಮಗುವಾಗಿದ್ದಾಗ ನಾನು ಹೇಗೆ ನಗ್ತಾ ಇದ್ದೆ ಆ ರೀತಿ ನಗೋದನ್ನು ನನಗೆ ಕಳಿಸ್ಕೊಡು. ತಂದೆ ತನ್ನ ಮಗನಿಂದ ಕಳೆದು ಹೋಗಿರ್ತಕ್ಕಂತಹ ಒಂದು ಸಂತೋಷ, ಆ ಪ್ರಾಮಾಣಿಕತೆ, ಆ ನಿಜವಾದಂತಹ ನಿರ್ಮಲವಾದ ಪ್ರೀತಿಯಿಂದ ಮಾತಾಡ್ತಕ್ಕಂಥದ್ದು, ನಗ್ತಕ್ಕಂಥದ್ದು, ಹ್ಯಾಂಡ್ ಶೇಕ್ ಮಾಡೋದನ್ನು ಮತ್ತೆ ಮರಳಿ ಪಡಿಬೇಕು ಅಂತ ಬಯಸ್ತಾ ಇದ್ದಾರೆ. ಒನ್ಸ್ ಅಪಾನ್ ಎ ಟೈಮ್ ವೆನ್ ಐ ವಾಸ್ ಲೈಕ್ ಯು. ಆ ತಂದೆ ತನ್ನ ಮಗನಂತೆಯೇ ಆ ಮುಗ್ಧನಾಗಿದ್ದಾಗ ಹೇಗಿದ್ದನೋ ಅದೇ ರೀತಿಯ ಸಂತೋಷ ಮತ್ತೆ ಅನುಭವಿಸಬೇಕು ಅಂಥೇಳಿ ಇಲ್ಲಿ ಬಯಸ್ತಾ ತನ್ನ ಮಗನಿಗೆ ಹೇಳ್ತಾ ಇದ್ದಾರೆ, ತೋರಿಸ್ಕೊಡು ಮಗನೇ, ನೀನೀಗ ಯಾವ ರೀತಿ ನಗ್ತೀಯ, ನೀನು ಯಾವ ರೀತಿ ಆ ಒಂದು ಹ್ಯಾಂಡ್ ಶೇಕ್ ಮಾಡ್ತೀಯ ಅದನ್ನು ಮಾಡು, ಯಾವ ರೀತಿ ಒಂದು ಸ್ಮೈಲ್ ಕೊಡ್ತೀಯ ಅದನ್ನು ಕೊಡು, ನಾನು ಅದನ್ನು ಮತ್ತೆ ನಾನು ಕಲ್ಕೊಳ್ತೇನೆ, ನಾನು ಅದನ್ನು ಕಲಿತೇನೆ ಅಂತ ಹೇಳಿ ಇಲ್ಲಿ ತಂದೆ ಮಗನನ್ನು ಕೇಳ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ ಗೇಬ್ರಿಯಲ್ ಒಕಾರ್ ಅವರ ಮೂಲಕ ಅವರು ಹೇಳ್ತಾ ಇರ್ತಕ್ಕಂಥದ್ದಿಷ್ಟೇ. ಇಲ್ಲಿ ಜನರೆಲ್ಲ ಕಪಟಿಗಳಾಗಿದ್ದಾರೆ, ಯಾರೊಬ್ಬರು ಸ್ವಚ್ಛವಾದಂತಹ ಪ್ಯೂರ್ ಆರ್ಟ್ನಿಂದ ನಗ್ತಾ ಇಲ್ಲ, ಹ್ಯಾಂಡ್ ಶೇಕ್ ಮಾಡ್ತಾ ಇಲ್ಲ, ಎಲ್ಲರೂ ಮೋಸದ ರೀತಿ ಹೋಗ್ತಾ ಇದ್ದಾರೆ. ಅವರು ಮತ್ತೆ ಮರಳಿ ಹಿಂದಕ್ಕೆ ಹೋಗಬೇಕು. ಆ ಒಂದು ಸಂದೇಶವನ್ನು ತನ್ನ ಮಗನಿಗೆ ಹೇಳುವ ರೀತಿಯಲ್ಲಿ ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.